ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಜನವರಿ 8, 2026 ಕರೆಂಟ್ ಅಫೇರ್ಸ್ನಲ್ಲಿರೋ ಟಾಪ್ 12 ಪ್ರಶ್ನೆಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವು ಎಲ್ಲ ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವೇನಾದರೂ PC, PSI, FDA, SDA, ವಿಲೇಜ್ ಅಕೌಂಟ್, ಗ್ರೂಪ್ C, KEಗೆ ಏನಾದರೂ ತಯಾರಿ ಮಾಡ್ತಾಯಿದ್ರೆ ಈ ಒಂದು ಪ್ರಶ್ನೆಗಳು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅದಲ್ಲದೆ ನೀವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ SSC CGL ಆಗಿರ್ಬೋದು, SSC CHSL ಆಗಿರ್ಬೋದು, SSC MTS ಆಗಿರ್ಬೋದು, SSC GD ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಆಗಿರ್ಬೋದು, ಎಲ್ಲ ಅಂದರೆ ರೈಲ್ವೆ ಗ್ರೂಪ್ Dಗೆ ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗಳಿಗೆ ಈ ಒಂದು ಪ್ರಶ್ನೆಗಳು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಾನು ಡೈಲಿ ಟಾಪ್ 12 ಪ್ರಶ್ನೆಗಳು ಮಾತ್ರ ನಾನು ಡೈಲಿ ಶಾರ್ಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಡೈಲಿ ಜಸ್ಟ್ 12 ಪ್ರಶ್ನೆಗಳು ನೋಡ್ಕೊಂಡ್ರೆ ಸಾಕು. ಈ ಒಂದು ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲೇ ಪ್ರಶ್ನೆ, ಯಾವ ಭಾರತದ ನಾಟ್ಯ ಕಲಾವಿದರಿಗೆ ನೃತ್ಯ ಕಲಾನಿಧಿ ಪ್ರಶಸ್ತಿ 2025 ನೀಡಿ ಗೌರವಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್, ಉರ್ಮಿಳಾ ಸತ್ಯನಾರಾಯಣ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಭಾರತವು ಜನವರಿ 2026ರಲ್ಲಿ ಯಾವ ದೇಶದ ನಾಗರಿಕರಿಗಾಗಿ ಹೊಸ ಬಿಸ್ನೆಸ್ ವೀಸಾ EB4 ವೀಸಾ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಚೀನಾ. ಭಾರತೀಯ ಸಶಸ್ತ್ರ ಪಡೆಗಳಿಗೆ ಉಪ್ಪು ನೀರು ಮತ್ತು ಸಮುದ್ರದ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಸ್ವದೇಶ್ ಎಂಬ ನೀರಿನ ಶುದ್ಧೀಕರಣ ವ್ಯವಸ್ಥೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ರಕ್ಷಣಾ ಸಂಶೋಧನಾ ಸಂಸ್ಥೆ ಅಂದರೆ DRDO. ಕೇಂದ್ರ ಸಚಿವ ರಾಜೀವ್ ರಂಜನ್ ಸಿಂಗ್ ಭಾರತ ಮೊದಲ ವಾಣಿಜ್ಯ ಉಷ್ಣವಲಯದ ಟ್ರೌಟ್ ಫಾರಂ ಅನ್ನು ಎಲ್ಲಿ ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಹೈದರಾಬಾದ್, ತೆಲಂಗಾಣ. ಭೂ ತಿರುಗುವಿಕೆ ದಿನ 2026 ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಜನವರಿ 8. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ IPLನಲ್ಲಿ 2026 ಪ್ರಸಾರವನ್ನು ಯಾವ ದೇಶ ನಿಷೇಧಿಸಿದೆ? ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ಪ್ರಸಾರವನ್ನು ಯಾವ ದೇಶ ನಿಷೇಧಿಸಿದೆ ಅಂದರೆ ಬಾಂಗ್ಲಾದೇಶ. ಯಾಕೆಂದರೆ ಮುಸ್ತಫಿಜುರ್ ರೆಹಮಾನ್ ಅವರನ್ನು ಕಲ್ಕತ್ತಾ ನೈಟ್ ರೈಡರ್ಸ್ ಅಂದರೆ BCCI ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಮುಸ್ತಫಿಜುರ್ ರೆಹಮಾನ್ ಅವರನ್ನು ರಿಮೂವ್ ಮಾಡು ಅಂತ ಹೇಳ್ತು. ಸೊ ಈ ಕಾರಣದಿಂದ ಬಾಂಗ್ಲಾದೇಶ ಹರ್ಟಾಗಿ IPL ಏನು ಬಾಂಗ್ಲಾದೇಶದಲ್ಲಿ ಪ್ರಸಾರ ಆಗುತ್ತೆ ಅದಕ್ಕೆ ಪೂರ್ತಿಯಾಗಿ ಬ್ಯಾನ್ ಮಾಡಿಸಲಾಗಿದೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, SpaceX ಯಾವ ದೇಶದ ಅಂದರೆ COSMO ಸ್ಕೈಮೆಡ್ ಅಂದರೆ CSG-3 ಭೂವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಇಟ್ಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, 2026-27 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಹೊಸ ಶಾಶ್ವತವಲ್ಲದ ಸದಸ್ಯರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಮೇಲಿನ ಎಲ್ಲ ಅಂದರೆ ಬಹ್ರೇನ್, ಕೊಲಂಬಿಯಾ, ಕಾಂಗೋ, ಲಾಟ್ವಿಯಾ, ಅದ ನಂತರ ಲೈಬೀರಿಯಾ ಎಲ್ಲವೂ ಕೂಡ ಸರಿಯಾಗಿ ಆಗುತ್ತೆ. ಅಂದರೆ 2026-27 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇದಾದ ನಂತರ ಜನವರಿ 2026ರಲ್ಲಿ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಅಂದರೆ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2ನೇ ಆವೃತ್ತಿಯಲ್ಲಿ ಎಲ್ಲಿ ಪ್ರಾರಂಭವಾಯಿತು? ಇಲ್ಲಿ ನೋಡಿ ಫ್ರೆಂಡ್ಸ್, ದಿಯುನಲ್ಲಿ ಈ ಒಂದು ಖೇಲೋ ಇಂಡಿಯಾ 2026 ಬೀಚ್ ಗೇಮ್ಸ್ ಪ್ರಾರಂಭವಾಗಿದೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ 2026ರಲ್ಲಿ ಮೊದಲ ಬಾರಿಗೆ ಭಾರತದ ಯಾವ ರಾಜ್ಯದಲ್ಲಿ ಅಪರೂಪದ ಇಲ್ಲಿ ನೋಡಿ ಶ್ರೀಗಂಧದ ಚಿರತೆ ಕಾಣಿಸಿಕೊಂಡಿದೆ? ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ಕೊಂಡಿದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಜನವರಿ 2026ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಶ್ರೀಗಂಧದ ಚಿರತೆ ಏನಿದೆ ನೀವು ಇಲ್ಲಿ ನೋಡ್ಬೋದು. ಶ್ರೀಗಂಧದ ಚಿರತೆ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ಕೊಂಡಿದೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಜನವರಿ 2026ರಲ್ಲಿ ಪ್ರಬಲ ಹಿಮ ಬಿರುಗಾಳಿ ಎಜ್ರಾ ಎಂಬ ಬಿರುಗಾಳಿ ಯಾವ ದೇಶದ ಮೇಲೆ ಪರಿಣಾಮ ಬೀರಿದೆ? ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದೇ ಎಜ್ರಾ ಎಂಬ ಬಿರುಗಾಳಿ ಇದು ಅಮೇರಿಕಾದಲ್ಲಿ ಕಾಣಿಸಿಕೊಂಡಿದೆ. ಇದನ್ನು ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಜರ್ಮನ್ ಚಾನ್ಸಲರ್ ಜನವರಿ 2026ರಲ್ಲಿ ಮೊದಲ ಬಾರಿಗೆ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಬರುತ್ತಿದ್ದಾರೆ. ಇವರ ಹೆಸರೇನು ಅಂದರೆ ಫೆಡ್ರಿಕ್ ಮೆರ್ಜ್ ಅಂತ. ಫೆಡ್ರಿಕ್ ಮೆರ್ಜ್ ಅವರು ಭಾರತಕ್ಕೆ ಮೊದಲ ಬಾರಿಗೆ ಅಧಿಕೃತವಾಗಿ ಭೇಟಿ ನೀಡುತ್ತಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ನಾವು ಟಾಪ್ 12 ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡೋದು. ಈಗ ನಿಮಗೆ ಒಂದು ಟೆಸ್ಟ್ ಇದೆ ಫ್ರೆಂಡ್ಸ್.
ಇಲ್ಲಿ ನಿಮಗೆ ಒಟ್ಟು ಎರಡು ಪ್ರಶ್ನೆಗಳನ್ನು ಕೇಳ್ತೀನಿ. ಎರಡೂ ಪ್ರಶ್ನೆಗಳಿಗೆ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಆನ್ಸರ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ಪ್ರಸಾರವನ್ನು ಯಾವ ದೇಶ ನಿಷೇಧಿಸಿದೆ? ಇದರ ಒಂದು ಪ್ರಶ್ನೆಗೆ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಆನ್ಸರ್ ಮಾಡಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಭಾರತವು ಜನವರಿ 2026ರಲ್ಲಿ ಯಾವ ದೇಶದ ನಾಗರಿಕರಿಗಾಗಿ ಹೊಸ ಬಿಸ್ನೆಸ್ ವೀಸಾ EB4 ವೀಸಾವನ್ನು ಪ್ರಾರಂಭಿಸಿದೆ? ಇದರ ಒಂದು ಪ್ರಶ್ನೆಗೆ ಆನ್ಸರ್ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಜನವರಿ 8ರ ಟಾಪ್ 12 ಪ್ರಶ್ನೆಗಳು. ಡೈಲಿ ನಾನು ಇದೇ ರೀತಿ ಟಾಪ್ 12 ಡೈಲಿ ಕರೆಂಟ್ ಅಫೇರ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ಎಕ್ಸಾಮ್ಸ್ಗೆ ತಯಾರಿ ನಡೆಸ್ತಿದ್ರ ಇವು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸ್ಪೆಷಲಾಗಿ ಸೆಂಟ್ರಲ್ ಗೌರ್ಮೆಂಟ್ಸ್ಗೆ ಏನೋ ತಯಾರಿ ನಡೆಸ್ತಿದ್ರ ಇವು ಕ್ವಶನ್ಸ್ ತುಂಬ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ PC PSI FD SDA ಅದಾದ ನಂತರ ವಿಲೇಜ್ ಅಕೌಂಟ್ ಆಗಿರ್ಬೋದು, ಎಲ್ಲೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.